ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದಾರ, ಇಲ್ಲ ಯಾರೋ ಒಬ್ಬ ರಾಜಕಾರಣಿಯ ಕೂಲಿಯಾಗಿ ಕೆಲಸ ಮಾಡ್ತಾ ಇದಾರ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಒಬ್ಬ DC ನಮ್ಮಲ್ಲಿ ನಾವು ಅನ್ಕೊಳ್ಳೋದನ್ನು ನಮ್ಮ ಕೆಲಸ ಮಾಡುವ ಜಿಲ್ಲೆಯ ಮೊದಲ ಕೂಲಿ ಅಂತ ನಾವು ಅನ್ಕೊಂಡಿದ್ವಿ. ನಮ್ಮ ತೆರಿಗೆ ಹಣ ತಿಂದು ನಮ್ಮ ಕೆಲಸ ಮಾಡಬೇಕಾದಂತ ವ್ಯಕ್ತಿ ನಮ್ಮನ್ನ ಬೀದಿಲಿ ಕುಣಿಸೋ ಮಹಿಳೆಯರಂದೆ ಮಕ್ಕಳಂದೆ ನೋಡಿ, ಆ ತಾಯಿ ಮಗು ಎತ್ಕೊಂಡು ಬಂದು ಬಿಸಿಲು ಕೂತಿದ್ದಾರೆ. ಕನಿಕರಣ ಇಲ್ವಾ ಈ DC-ಗೆ? ಕನಿಕರಣ ಇಷ್ಟೆಲ್ಲ ಮಹಿಳೆಯರೆಲ್ಲ ಬೀದಿ ಕೂತಿದೀವಿ. ಏನು ಅಲ್ಲ, ಈ DC ಆಫೀಸ್ ಇದೆಯಲ್ಲ, ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, DC ಅವರು ಇದು ನನ್ನ ಅರಮನೆ ಸುತ್ತ ಕಾವಲ್ಗಾರನ ನಿಲ್ಸ್ಕೊಳ್ಳೋದಕ್ಕೆ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನ ಅವರು ಕಾವಲ್ಗಾರ ಅನ್ಕೊಂಡಿದ್ದಾರೆ. ಅಲ್ಲ, ಅನ್ಯತೆ ಭಾವಿಸ್ಬೇಡಿ ಸರ್ ಪೊಲೀಸ್ ಇಲಾಖೆ ಅವರೇ. ಯಾಕೆ ನೀವು ಅವ್ರಿಗೆಲ್ಲ ಕಾವಲ್ಗಾರರು, ನೀವು ಪೊಲೀಸ್ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳಲ್ಲ, ಅವರ ಕಾವಲ್ಗಾರ ಆಗ್ಬಿಟ್ಟಿದ್ದೀರಾ. ಆತ ಕುಂತಿದ್ದಾನೆ, ಇಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ನೋಡ್ತಾ ಇದ್ದಾನೆ. ಯಾಕೆಂದ್ರೆ ಅವರು ನಮಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ನಾವು ಆತನಿಗೆ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಓದಂತ ಚೇಂಬರ್ಗೆ ಮಾತಾಡ್ಲಿಕ್ಕೆ ಹೋದಂತ ಸಂದರ್ಭ, ನಾನು ಸಂವಿಧಾನ ಓದಿದ್ದೀನಿ ಅಂತಂದ, ಆ ಸಂವಿಧಾನಕ್ಕೆ ಯಾವ ತರ ಗೌರವ ಕೊಡ್ಬೇಕನ್ನೋ ಒಂದು ಪರಿಜ್ಞಾನನೂ ಇಲ್ಲ. ಅವನು ಹೇಳ್ತಾನೆ, ನಾನು ಗುರ್ಖಾ ವಂಶದವನು, ನನ್ನ ಮಹಾರಾಜ. ಈ ಒಂದು ಏನು ಜಿಲ್ಲಾ ಆಡಳಿತನ ಅವನು ಅರಮನೆ ಅನ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಅವ್ನ ಪಾರ್ಟಿ ಜೋರಿಂಗ್ ಮಾಡ್ಕೊಂಡಿದ್ದ. ನಮ್ಮ ವಿಜಯ್ ಕುಮಾರ್ ಅವ್ರು ಹೇಳಿದ್ರು, ಆ 144 ಎಲ್ಲಿವರೆಗಿರುತ್ತೆ ಅದು ಕಾಲಮಿತಿದೆ ಅಂತ. ಇದೇನಂತ ನಮ್ಗೆ ಅರ್ಥ ಆಗ್ತಾರೆ. ಹೆಚ್ಚು ಕಮ್ಮಿ 1 ವರ್ಷ ಆಯ್ತು ಸರ್. 1 ವರ್ಷದಿಂದ ಯಾರ ಅಪ್ಪನ ಮನೆ ಸಂವಿಧಾನ ಅಂತ ಕಾನೂನು ಅಂತ ನೀವು ಕಾನೂನು ಅದು ಯಾರು ಜಾರಿ ಮಾಡಿದ್ದಾನೆ? ಈತನ್ಗೆ ಯೋಗ್ಯತೆ ಇದ್ರೆ ಬಂದು ಇಲ್ಲಿ ಏನು ರೈತರ ಅಹವಾಲುಗಳನ್ನ ಸ್ವೀಕಾರ ಮಾಡ್ಲಿ ತಾಕತ್ತಿದ್ರೆ, ಇಲ್ವಾ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ನಾವ್ಯಾರು ಹೇಳ್ಬೇಕಾಗಿಲ್ಲ. ಈ ಒಂದು ಜಿಲ್ಲೆನ ಸಮರ್ಥವಾಗಿ ನನಗೆ ಆಡಳಿತ ಮಾಡೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ರಾಜನ ನಮ್ಮ ಬ್ರದರ್ ಹೇಳ್ದ ಹಾಗೆ ನಾವೇ ಡೊಳ್ಳು ಕುಂಟ ಮಹಿಳೆಯರೆಲ್ಲ ಸೇರಿಸಿ ಇವನ್ಗೆ ಅದ್ದೂರಿ ಸ್ವಾಗತ ಕೊಟ್ಟು ಕಳಿಸ್ಕೊಟ್ಟು. ನಾಚಿಕೆ ಆಗ್ಬೇಕು. ರೈತರ ಒಂದು ಜನಸಾಮಾನ್ಯರ ಒಂದು ಕಷ್ಟಗಳನ್ನ ಆಸಕ್ಕಿಲ್ದಾನೆ ಏನಂತ ಇಂಥ ವ್ಯಕ್ತಿಗಳು ನಮ್ಗೆ DC ಅವ್ರು ಬೇಕಾ? ಮಂತ್ರಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ನಾವು ಪ್ರಜಾಪ್ರಭುತ್ವದಲ್ಲಿ ಇರೋದು. ಮಂತ್ರಿಗಳಾಗ್ಲಿ MLA-ಗಳಾಗ್ಲಿ ಏನು ಅವರು ಚಮಚಗಿರಿ ಮಾಡೋದಕ್ಕೆ ಬಿಡ್ಕೊಂಡಿದಾರ? ಚಮಚಗಿರಿ ಮಾಡೋದು ಬಿಡ್ಕೊಂಡಿದ್ದಾರೆ ಅಂದ್ರೆ DC ಅವ್ರನ್ನ. ಯಾರ ಅಪ್ಪಂತ ಜಮೀನು 2600 ಎಕರೆ ಜಮೀನು ಆಯ್ತು, ನೀವು ಹೆಚ್ಚು ಕಮ್ಮಿ ಇರ್ಲಿ, ಅಷ್ಟು ಎಕರೆ ಜಮೀನು ನಮ್ಮ ರೈತರು ಏನು ಉಳುಮೆ ಮಾಡ್ತಾ ಇದಾರೆ. ಈ ತಾಯಿ ಹೇಳ್ತಾ ಇದ್ರು, ನಮ್ದು 5 ರಿಂದ 6 ಎಕರೆ ಜಮೀನಿದೆ, 2 ಬೋರ್ ಇದೆ ಅಂತ. ಆ ಜಮೀನು ಕಳ್ಕೊಳ್ಳೋ ವ್ಯಕ್ತಿ ಅದ್ರ ಕಷ್ಟ ಏನಂತ ಗೊತ್ತು. ಈತನು ಏನಾದ್ರು ನೀನು ಹೇಳಿದ ರೈತರು ಮಗ ಅಲ್ಲ, ಮಹಾರಾಜ ವಂಶಸ್ಥನು. ಯಾಕಂದ್ರೆ ಅವ್ನು ಗೇದೆ ಇಲ್ವಲ್ಲ, ಭೂಮಿನಲ್ಲಿ ದುಡ್ದು ತಿನ್ನೋರ್ಗೆ ಮಾತ್ರ ಗೊತ್ತು ಅನ್ನ ಯಾಕೆ ತಿನ್ಬೇಕು, ಅನ್ನಲ್ಲಿ ಬೆಳೀತದೆ ಅಂತ. ಇವ್ನ ಏನ್ ತಿಳ್ಕೊಂಡಿದ್ದಾನೆ ಅಂತಂದ್ರೆ, ಕಂಪ್ಯೂಟರ್ ಹೋಗ್ಬಿಟ್ರೆ ಬದನೆಕಾಯೋ ಅನ್ನನೋ ಅಕ್ಕಿನೋ ಬರುತ್ತೆ ತಿಳ್ಕೊಂಡ್ಬಿಡ್ತಾನೆ. ಯಾವುದೇ ತರದಲ್ಲೂ ನೀನ್ ಕಂಪ್ಯೂಟರ್ ಹೊಡೆದ್ರೆ ಎಲ್ಲ ಕೂತ್ಕೊಂಡು ನೀನು ಏನ್ ತಿಳ್ಕೊಂಡಿ ಆನ್ಲೈನ್ ಮಾಡ್ಬಿಟ್ರೆ ಊಟ ಬಂದ್ಬಿಡುತ್ತೆ ಅಂತ. ಸತ್ಯ ಮಾಡಿ ಹೇಳ್ತೀನಿ ಕೇಳು, ರೈತ ಬೆಳೆದಿತ್ತು ಅನ್ನನೇ ನೀನ್ ತಿನ್ಬೇಕು. ಯಾವತ್ತು ನಾವು ಪುಟಣ್ಣನವ್ರು ಒಂದು ಕತೆ ಹೇಳ್ತಾ ಇದ್ರು. ದಾರಿಲಿ ಬರ್ತಾ ಇದ್ರಂತೆ, ಪ್ರವಾಹ ಬತ್ತಂತೆ. ಅವನೇನ್ ಮಾಡದಂತೆ, ಪ್ರವಾಹ ಬಂದಾಗ ನಿಮಗೆ ಗೊತ್ತಲ್ವಾ, ಮರ ಹತ್ತದ ಮನೆ ಹತ್ತದ ಒಂದು ಮರದ ಮೇಲೆ ಕೂತ್ಕೊಂಡು ಯಾಕೆ ಸೇಫ್ ಆಗಕ್ಕೆ. 3 ದಿನ ಆದ್ರೂ ನೀರು ಕಡಿಮೆ ಆಗ್ಲಿಲ್ಲ. 3 ದಿನ ಆಯ್ತು, 4 ದಿನ ಆಯ್ತು. ಅವ್ನು ಯೋಚನೆ ಮಾಡ್ದೆ, ಹೊಟ್ಟೆ ಇಷ್ಟು ತಳೆಯಕ್ಕಾಗ್ತಾ ಇಲ್ಲ. ಅವ್ನು ಹೇಳ್ದಂತಂದಂತ, ಈ ದೇವ್ರೆ ನನಗೇನು ಬೇಡದಂತ, ಎಷ್ಟೋ ATMಗಳಿದೆ, ದುಡ್ಡಿದೆ, ನಿಮ್ಗೆ ಯಾವ ATM ಬೇಕು ತಗೋ, ಎಷ್ಟು ದುಡ್ಡು ಬೇಕಾದ್ರೆ ತಗೋ, ಅದೇ ಇಷ್ಟು ಅನ್ನ ಕೊಡು ಅಂತ. ಹಾಗೆ ನಿನ್ನ ದುಡ್ಡಲ್ಲ, ಅಧಿಕಾರ ಅಲ್ಲ, ಯಾವುದೋ ಬರಲ್ಲ. ನೀನಿವತ್ತು ನಿನ್ನ ಅಹಂಕಾರನ ಬಿಟ್ಟು ರೈತರ ಸಮಸ್ಯೆ ಬಗೆಹರಿಸಿ ರೈತರನ್ನ ಪೂಜೆ ಮಾಡೋ, ನಿನ್ ತುತ್ತನ್ನ ಸಿಗುತ್ತೆ. ಇಲ್ಲ ಅಂದ್ರೆ ನಿನ್ನ DC ತನ ಯಾವತ್ತೂ ಉಳಿಯಲ್ಲ. ಒಂದು ನಿರ್ಧಾರ, ಗಟ್ಟಿ ನಿರ್ಧಾರ ಮಾಡ್ಬೇಕಾಗ್ತದೆ ಅಂತ ಪ್ರಧಾನ ಮಂತ್ರಿನೇ ನಾವು ತಲೆ ಬಗ್ಸಿ ನಾವು ಮಂಡಿ ಉರ್ಸಿದೀವಿ. ನೀನ್ ಯಾವ ಲೆಕ್ಕನೂ ಅಲ್ಲ,
ಕೇಳಿ ನಿಲ್ಲೋದಕ್ಕಿಂತ ಮುಂಚೆ, ಯಾಕೆ ದೇವನಹಳ್ಳಿ ಹೋರಾಟನೇ ನೀನು ನೋಡಿರ್ತೀಯ ಅಂತ ಅನ್ಕಡೆ ನೀನು ನಾವು ಏನು ಮಾತಾಡ್ತಾ ಇದೀವಿ ನಿನ್ನ ಒಂದು ಇದರಲ್ಲಿ ನೋಡ್ತಾ ಇದೀಯಾ? ಓಪನ್ ಚಾನಲ್ ಮಾಡಿ ಹೇಳ್ತಾ ಇದೀನಿ, ನಿನ್ಗೆ ಮಾನ ಮರ್ಯಾದೆ ಅಂತಿದ್ರೆ, ಧೈರ್ಯ ಇದ್ರೆ ಬಂದು ಇಲ್ಲಿ ರೈತರ ಹತ್ರ ಏನು ಸಮಸ್ಯೆ ಸ್ಪಂದಿಸು. ಇಲ್ವಾ ನೀನೊಬ್ಬ ಏಡಿ ಆದ್ರೆ ಏನು ಗೇಟ್ ಬೀಗ ಹಾಕೊಂಡಿದ್ಯಾ ಅಲ್ಲೇ ಕೂತ್ಕೊಂಡು ನಿನ್ನ ಏಡಿ ಅಂತ ಪ್ರೂವ್ ಮಾಡ್ತೀವಿ ನಾವು ಅಂತೇಳಿ ಮಾತು